ನಮ್ಮ ಈವಿಲ್ ಡೆಡ್ ದೆವ್ವ ಅಂಜುಗೆ ಡವ್ ರಾಣಿ ಅಂತಾಳೆ. ಆದ್ರೆ ನಿಜವಾಗ್ಲೂ ಡವ್ ಮಾಡೋಳು ಇವಳೆ. ನಾನು ಹೇಳಿಲ್ವಾ ಇವಳೇ ಜಾಸ್ತಿ ಹೇಳೋದು ಅಂತ. ಮತ್ತೆ ಈಗ ತಾನೇ ಏನೂ ಆಗೇ ಇಲ್ಲ ಅಂತ ಮಾತಾಡ್ದೋಳು ಅಳ್ತಿದ್ಯಲ್ಲೇ. ರೌಡಿ ಬೇಬಿ ಕ್ಯಾರೆಕ್ಟ್ರು ನಂದು ಕಣೆ. ನೀನು ನನ್ನ ಕಾಪಿ ಮಾಡಕ್ ಹೋದ್ರೆ ತುಂಬಾ ಕೆಟ್ಟಾಗಿರುತ್ತೆ. ನೀನು ಅದಿತಿ ಆಗೇ ಇರು. ಅಲ್ಲ ಈವಿಲ್ ಡೆಡ್ ದೆವ್ವ ಆಗಿರು. ಯಾಕೆ ಅಂದ್ರೆ ನಿನ್ ರೋಲ್ನ ನಿನ್ಗಿಂತ ಚೆನ್ನಾಗಿ ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ. ನಾನು ರೌಡಿ ಬೇಬಿ, ಆದರೆ ರೌಡಿಸಮ್ ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಗುಂಪಿಗೆ ನನ್ನನ್ನು ಸೇರಿಸ್ಕೊಳ್ರೆ. ಆಗಲಿ ಆಗಲಿ, ಆಯಿತು ಶ್ರೀಧರಣ್ಣ, ನೀವು ಹೇಳ್ದಾಗೆ ಮಾಡ್ತೀನಿ. ಏನು ನಡೀತಾ ಇದೆ ಇಲ್ಲಿ? ಸಿಕ್ಕಾಪಟ್ಟೆ ಎಮೋಷನಲ್ ಸೀನೇ ಆಯಿತು ಅಂಕಲ್. ನೀವು ಇಲ್ದಿದ್ದೆ ಒಳ್ಳೇದಾಯ್ತು, ಯಾಕಂದ್ರೆ ಗಂಡು ಮಕ್ಳಿಗೆ ಆಗ್ಬಾರ್ದಿರೋ ಸೀನ್ ಇದು. ಪರಿ, ಶ್ರೀಧರಣ್ಣಂಗೆ ಫೋನ್ ಮಾಡಿದ್ದೆ. ಅಲ್ಲ ಅವರೇ ನನಗೆ ಫೋನ್ ಮಾಡಿದರು. ನಾಳೆ ಸಂಜೆ ಅಷ್ಟೊತ್ತಿಗೆ ನಾವೆಲ್ಲ ರೆಸಾರ್ಟ್ ಸೇರ್ಕೊಂಡ್ಬಿಡ್ಬೇಕಂತೆ. ನಾಳೆ ಸಂಜೆನೇ ಯಾಕಂತೆ? ಎಲ್ಲ ಕಾರ್ಯಕ್ರಮ ಇರೋದು ನಾಡಿದ್ದಲ್ವಾ? ನಾನು ಅದನ್ನೇ ಹೇಳಿದೆ. ಆದರೆ ನಾಡಿದ್ದು ರಿಸೆಪ್ಷನ್ ಇದೆ, ಬೆಳಗ್ಗೆ ಹೊರಟು ಟ್ರಾಫಿಕ್ಕು ಅದು ಇದು ಅಂತ ಲೇಟ್ ಮಾಡ್ಕೋಬೇಡಿ, ಹಿಂದಿನ ದಿನ ಬಂದು ಆರಾಮ್ಸೆ ಸೆಟ್ಲ್ ಆಗಿಬಿಡಿ ಅಂತ ಹೇಳಿದ್ರು. ಅದು ಒಂಥರ ಸರಿನೇ. ಅವತ್ತೇ ಹೋಗಿ ಎಲ್ಲ ಸರಿ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಗಜಿಬಿಜಿ ಆಗಿಬಿಡುತ್ತೆ. ಅದಲ್ಲದೆ ನಮ್ಮನೆ ಮಕ್ಕಳು ಟ್ರಾವೆಲ್ ಮಾಡಿ ಸುಸ್ತಾಗಿ ಫಂಕ್ಷನಲ್ಲಿ ಡಲ್ ಆಗಿದ್ರೆ ಚೆನ್ನಾಗಿರೋಲ್ಲ, ಅದಕ್ಕೆ ಹಿಂದಿನ ದಿನನೇ ಬಂದ್ಬಿಡಿ, ಕಾರ್ ಕಳಿಸ್ತೀನಿ ಅಂದರು. ಅಯ್ಯೋ, ಅದೆಲ್ಲ ಯಾಕ್ರಿ ಬೇಕು? ಬೇಡ ಅಂತ ಹೇಳಬೇಕಿತ್ತು. ನಾನು ಹಾಗೆ ಹೇಳ್ದೆ ಇರ್ತೀನ? ಹಾಗೆ ಹೇಳಿದೆ. ಆದರೆ ಆಗಲ್ಲ ಬೇಡ ಅನ್ನೋ ಮಾತೆಲ್ಲ ಆಡೋ ಹಾಗೆ ಇಲ್ಲ. ನಾನು ಹೇಳಿದ ಮೇಲೆ ಮುಗಿದೋಯ್ತು, ಪ್ಲಾನ್ ಚೇಂಜ್ ಆಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಓಹೋ, ಹಾಗಿದ್ರೆ ನಾವೆಲ್ಲ ಕಾರಲ್ಲಿ ಹೋಗೋದಾ? ಸಾಕು, ಸುಮ್ಮನೆ ನಿಂತ್ಕೊಳ್ಳಿ ಡೈನೋಸರಸ್. ಅವರು ದೊಡ್ಡವರು, ಅವ್ರೇನು ತೀರ್ಮಾನ ತಗೊಳ್ತಾರೋ ಅದರಂತೆ ನಡೆದ್ರಾಯ್ತು. ಆ ಶ್ರೀಧರಣ್ಣ ಥೇಟ್ ಅವ್ರ ಮಕ್ಕಳ ಥರಾನೇ ಅಲ್ವೇನ್ರಿ? ಅದು ಹೇಗೆ ಆಗುತ್ತೆ? ಅವ್ರ ಥರ ಮಕ್ಕಳು ಅಂದರೆ ಸರಿ ಹೋಗುತ್ತಪ್ಪ. ಸಾಕು ಸುಮ್ಮನೆ ಇರ. ಅಲ್ಲ ರೀ, ಅವರು ಕಾರ್ ಕಳಿಸ್ತೀನಿ ಅಂತ ಹೇಳಿದಾಗ ನಾವು ಬೇಡ ಅಂದರೆ ಚೆನ್ನಾಗಿರುತ್ತಾ? ಆದ್ರೆ ಅಮ್ಮ, ನಾಳೆ ಸಂಜೆನೆ ಮೆಹಂದಿ ಇಟ್ಕೊಂಡಿದ್ದೀವಿ. ಮತ್ತೆ ಹೇಗೆ ರೆಸಾರ್ಟ್ ಸೇರ್ಕೊಳಕ್ಕಾಗುತ್ತೆ? ಅಯ್ಯೋ ಹೌದಲ್ವಾ, ಈಗೇನ್ ಮಾಡೋದು? ಏನು ಮಾಡೋದು ಅಂತ ನನ್ನನ್ನು ಕೇಳಿದ್ರೆ, ಹೇಗಿದ್ರು ನಿನ್ನ ಬಾಸಿ ನಿನ್ನ ಭಾವ ಅಲ್ವಾ, ಅವನಿಗೆ ಒಂದು ಕಾಲ್ ಮಾಡಿ ವಿಷಯ ಹೀಗಿದೆ ಅಂತ ಹೇಳಮ್ಮ. ಆ ಸುಳ್ಳೆ ಪುಳ್ಳೆ ಹತ್ರ ಪ್ಲಾನ್ ಚೇಂಜ್ ಮಾಡು ಅಂತ ಹೇಳೋದಕ್ಕಿಂತ ಸುಮ್ಮನೆ ಕಾರ್ ಹತ್ಕೊಂಡು ಹೋಗೋದೇ ಬಾರಿ. ಅಮ್ಮ, ಅದು ಹೇಗೆ ಹೇಳೋದು ಹೇಳು? ಈಗಾಗಲೇ ಅವ್ರು ಕಾರೆಲ್ಲ ಬುಕ್ ಮಾಡಿರ್ತಾರೆ. ನಾವು ಆಗಲ್ಲ ಅಂದರೆ ಬೇಜಾರು ಮಾಡ್ಕೊಳಲ್ವಾ? ಮತ್ತೆ ಮೆಹಂದಿಗೆ ಏನು ಮಾಡೋದು? ನಾವು ಯಾಕೆ ಅದನ್ನು ಇವತ್ತೇ ಇಟ್ಕೋಬಾರ್ದು? ಬಾರೆ ಬಾ, ಸೂಪರ್ ಅಕ್ಕ. ಅಲ್ಲಿಗೆ ನಾಳೆ ಅರ್ಶನ ಮಾತ್ರ ಉಳಿಯುತ್ತೆ, ಅಲ್ಲಿಂದ ಹೊರಟ್ರಾಯ್ತು. ಏನಂತೀರಾ? ಅಮ್ಮು, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾರಾದರೂ ಅರ್ಶನಕ್ಕೆ ಮುಂಚೆ ಮೆಹಂದಿ ಮಾಡ್ತಾರಾ? ಬರೀ ಮಕ್ಕಳು ಹೇಳೋದ್ರಲ್ಲೂ ಅರ್ಥ ಇದೆ. ಈ ಮೆಹಂದಿ ಇವೆಲ್ಲ ಇತ್ತೀಚೆಗೆ ಮಕ್ಕಳು ಮಾಡ್ಕೊಂಡು ಬಂದಿರೋ ಆಚರಣೆ ಅಲ್ವಾ? ನಾವೇನು ಮೊದಲಿನಿಂದ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವ? ಮಕ್ಕಳು ಮೆಹಂದಿ ಹಚ್ಕೊಂಡು ಸಂತೋಷ ಪಡ್ತಾರೆ ಅಂದರೆ ಪಡ್ಲಿ ಬಿಡು. ಒಟ್ಟಿನಲ್ಲಿ
ಅದು ಮದುವೆಗಿಂತ ಮುಂಚೆ ಆದರೆ ಆಯಿತು. ಅಲ್ಲ ಆದರೂ ತೊಂದರೆ ಏನೂ ಇಲ್ಲ ಪರಿ. ನೆಂಟರು ಉಳ್ಕೋಬೇಕು, ಅಕ್ಕಿನೂ ಖರ್ಚಾಗಬಾರ್ದು ಅಂದರೆ ಒಂದನ್ನು ಎರಡು ಮಾಡಿ ಎರಡನ್ನು ಒಂದು ಮಾಡಲ್ವಾ? ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಮಕ್ಕಳು ಸಂತೋಷ ಪಡಲಿ ಬಿಡು. ಕಾಂತ, ರಾಜಾ ಕಂಪ್ನಿ ಮೀಟಿಂಗ್ನ ರೀಶೆಡ್ಯೂಲ್ ಮಾಡಿ. ಮಧ್ಯಾಹ್ನ ಮೇಲೆ ಯಾವ್ದಾದ್ರು ಒಂದು ಡೇಟ್ನ ಫಿಕ್ಸ್ ಮಾಡಿ. ಓಕೆ ಬಾಸ್. ಆ್ಯಂಡ್ ಬೈ ದ ವೇ ನಮ್ಮ ಎಲ್ಲ ಕ್ಲೈಂಟ್ಸ್ಗಳಿಗೂ ಇನ್ವಿಟೇಷನ್ ರೀಚ್ ಆಗೋ ಥರ ಮಾಡಿ. ಸರಿ ಬಾಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಫೀಸಲ್ಲಿ ಇರೋದಿಲ್ಲ, ಹಾಗಂತ ಹೇಳಿ ಯಾವುದೂ ಹೆಚ್ಚು ಕಡಿಮೆ ಆಗಬಾರ್ದು. ಅದು ಅಲ್ಲದೆ ನಾನು ಫೋನಿಗೆ ಸಿಗ್ತೇನೆ, ಏನೇ ಪ್ರಾಬ್ಲಮ್ಸ್ ಬಂದರೂ ಅಪ್ಡೇಟ್ ಮಾಡಬೇಕು. ನೀವು ಫ್ರಾನ್ಸಿಗೆ ಹೋದಾಗಲೇ ಗಂಟೆಗೊಂದು ಕಾಲ್ ಮಾಡಿದ್ದೀನಿ. ಇನ್ನು ಚೌಲ್ಟ್ರಿಲಿದ್ದೀರಾ ಅಂದರೆ ಬಿಡ್ತೀನಾ ಬಾಸ್? ಪ್ರಾಬ್ಲಮ್ ಇದ್ರೆ ಮಾತ್ರ ಕಾಲ್ ಮಾಡಿ ಅಂತ ಹೇಳಿದ್ದು. ಊಟ ಆಯ್ತಾ, ತಿಂಡಿ ಆಯ್ತಾ, ಸ್ನಾನ ಮಾಡಿದ್ರೆ ಅಂತ ವಿಚಾರಿಸೋದಕ್ಕಲ್ಲ. ಸರಿ ಬಾಸ್. ಹಾಗೆ ಆದಿ ಆರ್ಗ್ಯಾನಿಕ್ ಸಂಬಂಧಪಟ್ಟ ಅಷ್ಟು ಕಾಲ್ಸ್ಗಳನ್ನ ನಾನು ಡೈವರ್ಟ್ ಮಾಡಿ. ಸಾರ್ಥಕಿಗೆ ಡಿಸ್ಟರ್ಬ್ ಆಗೋದು ಬೇಡ. ಸರಿ ಬಾಸ್, ಮಾಡಿಸ್ತೀನಿ. ಆ್ಯಂಡ್ ಅಮೂಲ್ಯನ ನನ್ನ ಕ್ಯಾಬಿನಿಗೆ ಕಳಿಸಿ. ಇದನ್ನ ನೀವು ಹೇಳದೇ ಇದ್ರು ನಾನೇ ಮಾಡ್ತಿದ್ದೆ. ಯಾಕಂದರೆ ನಾನೊಂದಿನ ಹಲ್ಲುಜ್ಜೋದು ಮಿಸ್ ಆಗ್ಬೋದು, ಆದರೆ ಈ ಕೆಲಸ ಮಿಸ್ ಆಗಲ್ಲ ಅನ್ನೋ ಗ್ಯಾರಂಟಿ ಇದೆ. ರೀ ಕಾಂತ, ಕೇಳಿಸ್ತೇನ್ರಿ, ಅಮೂಲ್ಯನ ಕಳಿಸಿ ಅಂತ ಹೇಳಿದೆ. ನೀವೇನೋ ಅಂದ್ರಿ ಬಾಸ್, ಆದರೆ ಅಮೂಲ್ಯ ಮೇಡಮ್ ಲೀವಲ್ಲಿದ್ದಾರೆ. ಸುಳ್ಳೆ ಪುಳ್ಳೆ